ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಮ್ದು ಹೇಳಿ ಸರ್, ನೀವೆಷ್ಟು ಗೆಲ್ತೀರಿ? ಕೇಳ್ರಿ, ಈಗ ನೀವೆಷ್ಟು ಗೆಲ್ತೀರಿ? ಜಯಪ್ರಕಾಶ್ ಶೆಟ್ರು ಒಂದು ಮಾತು ಹೇಳಿದ್ರು, ಇದು 20,000 30,000 ಲೀಡ್, ಕೌಂಟ್ ಲೀಡ್ ಅಲ್ಲ ಇದು ಅಂತೇಳಿ. ಈಗ ಏನ್ ಗೊತ್ತಾ, ಇಲ್ಲಿ ಆಗಿರೋದು 14-15 ಲಕ್ಷದಷ್ಟು ಮತದಾನ ಆಗಿದೆ. 64 ಕೋಟಿ ಪಾಯಿಂಟ್ 20 ಲಕ್ಷ ಜನ ಎರಡು ಸತಿ ವಿರೋಧ ಪಕ್ಷ ಆಗಿರ್ಲಿಲ್ಲ, ಈ ಸತಿ ವಿರೋಧ ಪಕ್ಷ ಇವರು ಕೇಜ್ರಿವಾಲ್ ನ ಜೈಲ್ಗೆ ಹೋಗಿದ್ದಾರೆ. ಅವ್ರಿಗೆ ಅಧಿಕೃತವಾಗಿ ಪ್ರಶ್ನೆಗೆ ಉತ್ತರ ಕೊಡಿ. 2 ಸತಿ ನೀವು ಅಧಿಕೃತ ವಿರೋಧ ಪಕ್ಷ ಆಗ್ಲಿಲ್ಲ, 44 ಬಂದ್ರಿ, ಆಗ್ಲಿಲ್ಲ 2014 2019 50 ಆಗ್ಲಿಲ್ಲ, ಈ ಸತಿ ಅಧಿಕೃತ ವಿರೋಧ ಪಕ್ಷ ಕೇಳಿ. ನಾವು ಅಧಿಕಾರಕ್ಕೆ ಬರ್ತೀವಿ, ನೋಡ್ತೀರಿ ನೀವು. ಈಗ ಆಗ್ತಿರೋ ಜಯಪ್ರಕಾಶ್ ಶೆಟ್ಟಿ ಹೇಳ್ದಂಗೆ ಮೊದಲ ಆಟ, ಕೊನೆ ಆಟಕ್ಕೆ ಬರೋಟಕ್ಕೆ ನಿಮ್ದು ಕೌಂಟ್ ಡೌನ್ ಆಗ್ತೀರಿ, ನೀವು ನೋಡ್ತಾ ಇರಿ. ಈಗಾಗಲೇ 309 ಬಂದಿದೆ, 317ರಿಂದ 309 ಬಂದಿದೆ ನಿಮ್ ಲೀಡು. ನಮ್ದು 163 ಹೋಗಿದೆ. ಇಂಡಿ ಮೈತ್ರಿಕೂಟದ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಗ್ರಾಜುವಲಿ. 163 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟದ ಅಭ್ಯರ್ಥಿಗಳು ಲೀಡ್ ನಲ್ಲಿದ್ದಾರೆ. 309 NDA ಅಭ್ಯರ್ಥಿಗಳು ಲೀಡ್ ನಲ್ಲಿರ್ತಕ್ಕಂಥ 400 ಉಂಟಲ್ಲ, ಅವ್ರು ಹೇಳಿದ್ರೆ ಟ್ರ್ಯಾಪ್ ಮಾಡ್ಲಿಕ್ಕೆ ಕೊಟ್ಟೆ ಫಿಗರ್ 400. 400 ಯಾರು? ಇವನ್ ಎಕ್ಸಿಟ್ ಪೋಲ್ ನವರು ಒಬ್ಬರು ಹೇಳಿದ್ದಾರೆ 10 ಜನದಲ್ಲಿ. 309 ಅಂದ್ರೆ ಇದು ಒಂದು ರೀತಿಯಲ್ಲಿ NDAಗೆ ಕಳೆದ ಬಾರಿಗಿಂತ ಕಡಿಮೆ ಇದೆ. ಅಲ್ಲ, ಇನ್ನೂ ಕೆಲವು ಕ್ಷೇತ್ರ ಉಂಟು, 60 ಕ್ಷೇತ್ರ ಉಂಟು ಅಷ್ಟೇ. ಬಟ್ ಈ ಟ್ರೆಂಡ್ ಉಂಟಲ್ಲ. ಮತ್ತೆ ಈ ಸಲ ಅಧಿಕೃತ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮುತ್ತದೆ. ಇದು ಲಾಸ್ಟ್ 2 ಎಲೆಕ್ಷನ್ ಆಗಿಲ್ಲ, ಈ ಸಲ ಅದು ಅಧಿಕೃತ, ಅದೊಂದು ಗ್ಯಾರಂಟಿ. ಈ ಫಿಗರ್ ನೋಡಿ. ಮತ್ತೆ ನಾನು ಕೆಲವರು ಸ್ಟೇಟ್ಗಳನ್ನು ನೋಡಿದೆ. ಆಕ್ಚುಲಿ ಇವನು ಬೆಂಗಳೂರು, ಡೆಲ್ಲಿಯಲ್ಲಿ ಸಮೇತ 2 ಕ್ಷೇತ್ರದಲ್ಲಿ ಬಿಜೆಪಿ ಹಿನ್ನಡೆ ಅಂತ ಹೇಳ್ತಾರೆ. ಅದು 7ರಲ್ಲಿ 7, 2 ಎಲೆಕ್ಷನ್ 7ರಲ್ಲಿ 7 ಓಡಿದೆ. ಈಗ ನಾನು ಇದು ನೋಡುವ 2 ಕ್ಷೇತ್ರದಲ್ಲಿ ಬಿಜೆಪಿ ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಬಿಹಾರಲ್ಲಿ ಭಾರಿ ಹಿನ್ನಡೆ ಕಾಣ್ತಾ ಉಂಟು ಯಾರಿಗೆ? ಬಿಜೆಪಿ ಅವರಿಗೆ. ಬಿಹಾರಲ್ಲಿ ಕೂಡ ಬಿಹಾರಲ್ಲಿ ನೋಡಿ ಗೊತ್ತಾ? ಬಿಹಾರಕ್ಕೆ ಬರೋಣ, ನಾವು ವೆಸ್ಟ್ ಬೆಂಗಾಲ್ ಆದ ನಂತರ ಬಿಹಾರ ವಿಚಾರಕ್ಕೆ ಬರೋಣ. ಕಳೆದ ಬಾರಿ 39 ಗೆದ್ದಿದ್ದಂಥದ್ದು. ಈ ಕಳೆದ ಕಾಂಗ್ರೆಸ್ ಐ ಥಿಂಕ್ ಒಂದೇ. ಆ ಬಾರಿ ನೀವು ಕೊಡ್ತೇನೆ ಅಂತ ಹೇಳುವಾಗ 5 ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಕೊನೆಗೆ ನಿತೀಶ್ ಕುಮಾರ್ ಜೊತೆ ವಿರಸ ಉಂಟಾಯಿತು, ಹೊರಗೆ ಬಂದ್ರು. ಶಿವಮೊಗ್ಗದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. 39,164 ಮತಗಳಿಂದ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ BY ರಾಘವೇಂದ್ರ ಅವರು. ಭರ್ಜರಿ ಲೀಡ್, ತ್ರಿಕೋನ ಸ್ಪರ್ಧೆ. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್, ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಇದ್ರು. ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. 9,157 ಮತಗಳಿಂದ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರಾಗಿದ್ದಂತವರು ಈ ಬಾರಿ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಮುನ್ನಡೆ 11,717. ಹಾಸನದಲ್ಲಿ ಮತ್ತೊಮ್ಮೆ ಪ್ರಜ್ವಲ್ ರೇವಣ್ಣಗೆ ಮುನ್ನಡೆ ಅನ್ನುವ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. 2,248 ಮತಗಳಿಂದ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಪಾಡಿಕೊಳ್ತಾ ಇದೆ. ಪ್ರಿಯಾಂಕಾ ಜಾರಕಿಹೊಳಿ 20,330 ಚಿಕ್ಕೋಡಿಯಲ್ಲಿ. ವೆರಿ ಮಿರಾಕಲ್. ಪ್ರಿಯಾಂಕಾ ಜಾರಕಿಹೊಳಿ ಈ ಮಟ್ಟಿಗೆ ಇಲ್ಲಿ ಲೀಡ್ ಅನ್ನ ಪಡೆದುಕೊಳ್ತಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಪ್ರತಿ ಕ್ಷೇತ್ರಗಳಲ್ಲಿಯೂ ಕೂಡ ಯಾವ ರೀತಿ ಬಿಜೆಪಿ ಲೀಡ್ ಅಲ್ಲಿ ಬರ್ತಾ ಇದೆ. ಗ್ಯಾರಂಟಿ ಗುದ್ದಾಟಗಳ ಮಧ್ಯೆ ಬಿಜೆಪಿ ನಾಯಕರು ಆರಂಭದ ಹಂತದಿಂದ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಲಬುರಗಿ, ರಾಯಚೂರು, ಹಾಗೇನೆ ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಮಂಡ್ಯ ಸೇರಿದಂತೆ ಇನ್ನುಳಿದ ಕ್ಷೇತ್ರಗಳಲ್ಲಿಯೂ ಕೂಡ, ಇನ್ಕ್ಲೂಡಿಂಗ್ JDS ನ 3 ಸೀಟ್ಗಳು ಕೋಲಾರ, ಹಾಸನ, ಮಂಡ್ಯ, ಇಲ್ಲಿಯೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾರೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಗೇರಿಗೆ ಭರ್ಜರಿ ಮುನ್ನಡೆ 6,953. ಮೈಸೂರಿನಲ್ಲಿ ಯದುವೀರ್ ಅವರು ಲೀಡನ್ನ ಕಾಪಾಡಿಕೊಳ್ತಿದ್ದಾರೆ. ಅಂಜಲಿ ನಿಂಬಾಳ್ಕರ್ ವಿರುದ್ಧ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಮುನ್ನಡೆ ಅಂತ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನೋಡಿ, ಕಾಂಗ್ರೆಸ್ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಪಾಡಿಕೊಂಡಿದೆ. ಕರ್ನಾಟಕದಲ್ಲಿ 16 ಕ್ಷೇತ್ರಗಳಲ್ಲಿ ಬಿಜೆಪಿ, 3ಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ JDS ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಪಾಡಿಕೊಳ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿಗಳು ಇಲ್ಲಿ ಕೋಲಾರ, ಹಾಸನ, ಮಂಡ್ಯ ಈ 3 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಕಾಪಾಡಿಕೊಳ್ತಿದ್ದಾರೆ ಅನ್ನುವ ಈ ಕ್ಷಣದ ಅಪ್ಡೇಟ್. ಇದು ಈಗ ಟ್ರೆಂಡ್. ಇದು ಇನ್ನು 1-2 ಗಂಟೆಯಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಗ್ತಾ ಹೋಗುತ್ತೆ. ಸ್ಮಿತಾ,
ಎಕ್ಸಾಕ್ಟ್ಲಿ ನಾವು ಬಿಹಾರದ ಬಗ್ಗೆ ಮಾತನಾಡ್ತಿದ್ವಿ. ಶಂಕರ್ ಶೆಟ್ಟರೆ, ನಿತೀಶ್ ಕುಮಾರ್ ಅವರ ಮ್ಯೂಸಿಕಲ್ ಚೇರ್ ಮತದಾರ ಯಾವ ರೀತಿ ಗಮನಿಸಿರ್ಬೋದು ಇದನ್ನ ಅಂತ ಹೇಳಿ. ಮ್ಯೂಸಿಕಲ್ ಚೇರ್ ಎಲ್ಲ ಅವ್ರು ಪರ್ಮನೆಂಟ್ ಚಾರಿ ಪರ್ಮನೆಂಟ್ ಮ್ಯೂಸಿಕಲ್ ಚೇರ್ ಅಂದ್ರೆ ಚಾರ್ ಬದಲಾಗ್ತಾ ಇರ್ತದೆ. Chair ಅದು ಪರ್ಮನೆಂಟ್ ಚಾರಿಗೋಸ್ಕರ ಹೇಳಿಬಿಡಿ ಅಂತ ಮ್ಯೂಸಿಕಲ್ ಚೇರ್ ಅವ್ರು ಚಾರ್ 20 ವರ್ಷದಿಂದ ಕೂತ್ಕೊಂಡು ಸುಮಾರು ಒಂದು 17 ವರ್ಷದಿಂದ ಕೂತ್ಕೊಳ್ತಾ ಇದ್ರೆ ಯಾರು ಪಕ್ಷ ಹೌದಾ ಫೆವಿಕಲ್ ಕರೆಕ್ಟ್ ಫೆವಿಕಲ್ ಹಾಕೊಂಡು ಕೂತ್ಕೊಂಡು ಈ ಸಲ ರಾಜಕೀಯ ಅವ್ರು ದೊಡ್ಡ ಯಾರಾದ್ರೂ ಬಿಹಾರದಲ್ಲಿ ಅಪ್ಸೆಟ್ ಆಗಿದ್ರೆ ಬಿಜೆಪಿ ವಿಲ್ ನಾಟ್ ಲೂಸ್ ಮಚ್ ಸೀಟ್ಸ್ ಅವ್ರು ಚಿರಾಗ್ ಪಾಸ್ವಾನ್ ವಿಲ್ ನಾಟ್ ಲೂಸ್. JDUದವರ ಪ್ರತಿನಿಧಿಗಳೆಲ್ಲ ಬಿಕಾಸ್ ಆಫ್ ದಿ ಎಂತ ಅನ್ಎಕ್ಸ್ಪೆಕ್ಟೆಡ್ ಕೆಲ ಮೂವ್ಗಳಿಂದ ನಿತೀಶ್ ದೊಡ್ಡ ಹೊಟ್ಟೆ ತಿನ್ನುತ್ತೆ. ನನಗೆ ಗೊತ್ತಿದೆ ಬಿಹಾರದಲ್ಲಿ NDA ಹಿನ್ನಡೆ ಅಂತ ಉಂಟಲ್ಲಿ ಅದು ಮೋಸ್ಟ್ಲಿ ಅದೆಲ್ಲ ಸೀಟ್ ಕಳ್ಕೊಳ್ಳೋದು ಉಂಟಲ್ಲ ಅದು ನಿತೀಶ್ ಕುಮಾರ್ ಅವರು ಕಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರೊಂದು ಪ್ರಿಡಿಕ್ಟೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಈ ಕಡೆಯಲ್ಲಿ ಇರ್ತಾರೆ, ನಾಳೆ ಇನ್ನು ಇಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಎಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ. ಆ ರೀತಿ ಆಗ ಅವರನ್ನು ಜನ ತಿರಸ್ಕರಿಸ್ತಾರೆ. ಹಾಗಾಗಿ ದಟ್ ಇಸ್ ದ ಮೇನ್ ರೀಸನ್ ವೈ ಇದಕ್ಕೆ ಕಾಂಗ್ರೆಸ್ ಹಾಗೆ ಆಮ್ ಆದ್ಮಿ ಪಕ್ಷದ ವಕ್ತಾರರು ಉತ್ತರ ಕೊಡ್ಬೇಕಪ್ಪ. ನಿತೀಶ್ ಕುಮಾರ್ ಅಂತ ನಾಯಕನನ್ನ ಹಿಡ್ಕೊಂಡಿದ್ರೆ ಗಟ್ಟಿಯಾಗಿ ಇಂಡಿ ಮೈತ್ರಿಕೂಟದ ಪರ್ಫಾರ್ಮೆನ್ಸ್ ಇನ್ನು ಬೆಟರ್ ಇರ್ತಿತ್ತು ಅನ್ನೋದು ವಿಶ್ಲೇಷಣೆ ನಿಮ್ ಕಿವಿಗೂ ಬಿದ್ದಿರುತ್ತೆ. ನಿತೀಶ್ ಕುಮಾರ್ ಅವರು ಯಾವಾಗ ಬೇಕಾದ್ರೂ JDS ತರ ಹಾರಬಹುದು. ಸೊ ಅದು ನಮ್ಮಲ್ಲ ಜನರಲ್ಲೂ ಸಹ ಒಂದು ಒಪಿನಿಯನ್ ಇದೆ. JDS ತರ ಹಾ ಸೊ ನಾವ್ ಹೇಳ್ತಿರೋದು ಅಲ್ಲಿ ಈ ಬಾರಿಯ ಒಂದು ನೀವು ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಅಂತ ಬಂದು ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿರೋ ನಿಮ್ಮ ಮಾನ ಮರ್ಯಾದೆ ಇರೋರು ನೀವು JDS ನಿಮ್ ಸಂಸದರು ಜೈಲಲ್ಲಿದ್ದಾರೆ. JDS ವಕ್ತಾರರು ನಿಮ್ಮ ಸಂಸದರು ಜೈಲಲ್ಲಿದ್ದಾರೆ. ಮುನ್ನಡೆ ನೀವಿಬ್ರು JDS ಮತ್ತು ಆಮ್ ಆದ್ಮಿ ಜೈಲ್ಮೇಟ್ಸ್. ಉಷಾ ಅವರು ಉತ್ತರ ಕೊಡಿ, ಕಂಟಿನ್ಯೂ ಮಾಡಿ. ತೇಜಸ್ವಿ ಯಾದವ್ ಅವರ ಒಂದು ಕಾಂಬಿನೇಷನ್. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುನ್ನಡೆ, ಬೀದರ್ನಲ್ಲಿ ಸಾಗರ್ ಖಂಡ್ರೆ ಮುನ್ನಡೆ, ಭಗವಂತ್ ಖೂಬಾಗೆ ಹಿನ್ನಡೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದು ಈ ಕ್ಷಣದ ಟ್ರೆಂಡ್. 4043 ಮತಗಳಿಂದ ಸಾಗರ್ ಖಂಡ್ರೆ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ಪ್ರತಿಷ್ಠೆಯ ಕಣವಾಗಿದ್ದಂತ ಬೀದರ್ ಲೋಕಸಭಾ ಕ್ಷೇತ್ರ. ಬಿಹಾರಿಗೆ ಬಂದಾಗ ನಿತೀಶ್ ಕುಮಾರ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ. ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಭರ್ಜರಿ ಮುನ್ನಡೆ. ಸಾವಿರಾರು ಕೋಟಿ JDS ಬಗ್ಗೆ ಮಾತಾಡ್ತಾರೆ. ಪಾರದರ್ಶಕವಾದ ಆಡಳಿತ ಕೊಡ್ತೀವಿ ಈ ದೇಶದಲ್ಲಿ, ಪ್ರಾಮಾಣಿಕವಾಗಿ ಜೈಲಲ್ಲಿದ್ದೀವಿ ನಾವು ಅದನ್ನ ಪ್ರೂವ್ ಮಾಡ್ಕೊಳ್ತೀವಿ. ನಿಮ್ದು ಬಿಡಿ, ಊರೆಲ್ಲ ಮಾತಾಡ್ತಾರೆ. ಸೊ ಬಿಹಾರಿಗೆ ಬಂದಾಗ, ಬಿಹಾರ ವಿಚಾರಕ್ಕೆ ಬಂದಾಗ ಅಲ್ಲಿಯ ಒಂದು ನಿತೀಶ್ ಕುಮಾರ್ ಅವರು 7-8 ಬಾರಿ ಭ್ರಷ್ಟಾಚಾರದಲ್ಲೂ ಪ್ರಾಮಾಣಿಕ ಭ್ರಷ್ಟಾಚಾರ, ಜೈಲ್ಗೆ ಹೋಗೋದಲ್ಲೂ ಪ್ರಾಮಾಣಿಕತೆ. ಸತ್ಯೇಂದ್ರ ಜೈನ್ 2 ವರ್ಷದಿಂದ ಜೈಲಲ್ಲಿದ್ದಾರೆ, ಬೇಲ್ ಸಿಕ್ಕಿಲ್ಲ. ಮನೀಶ್ ಸಿಸೋಡಿಯಾ ಇವರು DCM 1 ವರ್ಷದಿಂದ ಜೈಲಲ್ಲಿದ್ದಾರೆ, ಸಿಕ್ಕಿಲ್ಲ. ಪಾರದರ್ಶಕ ಭ್ರಷ್ಟಾಚಾರ ನಾಚಿಕೆ ಆಗ್ಬೇಕು ನಿಮ್ಗೆ. ಭ್ರಷ್ಟಾಚಾರ ಮಾಡಿದೀವಿ ಅಂತ ಹೇಳ್ತಿದ್ದೀರಾ? ಒಂದ್ ನಿಮಿಷ ಈಗ ಇಲ್ಲೇ ಒಂದ್ ನಿಮಿಷ ನಿಜವಾಗ್ಲೂ ನಾಚಿಕೆ ಮಾನ ಮರೆತಿದ್ರೆ ಕಾಂಗ್ರೆಸ್ ಸವಾಸ ಮಾಡಿದ್ರು ಕಿಡಿಲಿಲ್ಲ ಅಂದ್ರೆ ಕೇಳಿ ಗೆಸ್ಟ್ ಒಂದ್ ನಿಮಿಷ. ಬಿಹಾರ್ ಜೈಲ್ಮೇಟ್ಸ್ ಕಾಂಗ್ರೆಸ್ ಅವರು ಮತ್ತು ಆಮ್ ಆದ್ಮಿ ಪಾರ್ಟಿ ಅವರು. ಒಂದ್ ನಿಮಿಷ ಈಗ ಕಾಂಗ್ರೆಸ್ ಅವ್ರ ಜೋಶ್ ಅನ್ನ ನೋಡ್ತಾ ಇದೀವಿ. ಈಗ ನೀವ್ ಯಾಕೆ ಟ್ರೆಂಡ್ ಗಮನಿಸಿ. ಒಂದೇ ನಿಮಿಷ. 168 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 317ರಲ್ಲಿ NDA 168. ವಿನಯ್ ಜಿ, ಇಟ್ಸ್ ನಾಟ್ ಅನ್ ಈಸಿ ನಂಬರ್. ಅಲ್ಲ, ಖಂಡಿತವಾಗ್ಲೂ ನೀವು ಪ್ರಾರಂಭದ ಹಂತದಲ್ಲಿ ಏನು ಚರ್ಚೆಗಳು ನಡೀತಾ ಇದೆ, ನಡೀಲಿ, ತೊಂದರೆ ಇಲ್ಲ. ಆದ್ರೂ ನಮ್ಗೆ ಈಗಲೂ ಕೂಡ ವಿಶ್ವಾಸ ಇದೆ. ನಾವು 400 ಏನ್ ನಮ್ಮ ನಂಬರ್ ಇದೆ, ಆ ನಂಬರ್ ಅನ್ನ ಖಂಡಿತವಾಗ್ಲೂ ನೋಡಿದ ಮೇಲೂ ಕೂಡ ನಿಮ್ಗೆ ಇನ್ನೂ ವಿಶ್ವಾಸ ಇದೆ ಅಂತ. ಕೋಲಾರದಲ್ಲಿ ಈಗ JDS ನ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಕೋಲಾರ, ಹಾಸನ, ಮಂಡ್ಯ ಈ 3 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿ ಯಾವ ರೀತಿ ದಿಗ್ವಿಜಯವನ್ನ ಸಾಧಿಸೋದಕ್ಕೆ ಸನಿಹದಲ್ಲಿದ್ದಾರೆ. ಕೋಲಾರದ ಮಲ್ಲೇಶ್ ಬಾಬು, ಗೌತಮ್ ಇಲ್ಲಿ ವಲಸಿಗ ಅನ್ನುವಂತ ಆರೋಪ ಇತ್ತು. ಬಹುಶಃ ನರಸಿಂಹಮೂರ್ತಿ ಅವ್ರು ಖುಷಿ ಆಗುತ್ತೆ ಅನ್ಸುತ್ತೆ. ಒಂದ್ ನಿಮಿಷ, ಏನ್ ಹೇಳ್ತೀರಿ? ಕೋಲಾರದಲ್ಲಿ ಮಲ್ಲೇಶ್ ಬಾಬು ಈಗ ಗೆಲುವಿನ ಸನಿಹದಲ್ಲಿದ್ದಾರೋ ಅಥವಾ ಗೆಲ್ತಾರೋ ಗೊತ್ತಿಲ್ಲ, ಏನ್ ಹೇಳ್ತೀರಿ ಸರ್? ಖಂಡಿತ ಇದು JDS ನ ಭದ್ರಕೋಟೆ. ಹಾಸನ ಇರಲಿ, ಕೋಲಾರ ಇರಲಿ ಅಥವಾ ಮಂಡ್ಯ ಇರಲಿ, ಇವೆಲ್ಲ JDS ನ ಭದ್ರಕೋಟೆ. ನಾವು ಮೈತ್ರಿ ಮಾಡಿಕೊಂಡ ನಂತರ 2 ಪಕ್ಷದ ನಾಯಕರುಗಳು, ಕಾರ್ಯಕರ್ತರುಗಳು